ನನ್ನ ಮತದಾನ ನನ್ನ ಹಕ್ಕು, ಮತದಾರರ ಪರಿಷ್ಕರಣೆ ಜಾಗೃತಿ ಅಭಿಯಾನ. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅತ್ಯಂತ ಅಮೂಲ್ಯವಾದದ್ದು. ಈ ನಿಟ್ಟಿನಲ್ಲಿ ತುರುವೇಕೆರೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಬೃಹತ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು, ತಾಲೂಕಿನ ಪ್ರತಿಯೊಬ್ಬ ಅರ್ಹ ಮತದಾರರು ಕಡ್ಡಾಯವಾಗಿ ಈ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹಾಲಪ್ಪ ಅವರು ತಿಳಿಸಿದರು. ಇನ್ನು ಆನ್ಲೈನ್ ಫಾರಂ ಭರ್ತಿ ಮಾಡಲು ಅಥವಾ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ತಾಂತ್ರಿಕ ತೊಂದರೆ ಎದುರಾದರೆ ನೆರವಾಗಲು ಕೆಪಿಸಿಸಿಯಿಂದ ಪ್ರತ್ಯೇಕ ತಾಂತ್ರಿಕ ತಂಡವನ್ನು ರಚಿಸಲಾಗಿದೆ. ಪಕ್ಷಾತೀತವಾಗಿ ಎಲ್ಲ ನಾಗರಿಕರಿಗೂ ಈ ಸೇವೆ ಸಂಪೂರ್ಣ ಉಚಿತವಾಗಿ ದೊರೆಯಲಿದೆ ಅಂತ ಅವರು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗುಡ್ಡೇನಹಳ್ಳಿ ಪ್ರಸನ್ನ ಕುಮಾರ್, ತಾಲೂಕು ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಮಾಜಿ ಪಂಚಾಯತ್ ಅಧ್ಯಕ್ಷ ಟಿಎನ್ ಶಿವರಾಜ್, ಸೇವಾದಳದ ಅಧ್ಯಕ್ಷ ಕುಮಾರ್ ಕೊಂಡಜ್ಜಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತದಾನದ ಜಾಗೃತಿ ಪ್ರಚಾರ ತಾಲೂಕಿನಾದ್ಯಂತ ಮುಂದುವರೆಯಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಸುರೇಶ್ ಬಾಬು ಎಂತೂರು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಿಗೆ ಉಳಿದಿರತಕ್ಕಂಥ ಇನ್ನು 5 ದಿವಸಗಳಲ್ಲಿ ಎಚ್ಚೆತ್ತುಕೊಂಡು ಇದರಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಹೇಳಿ ಅಭಿಯಾನದ ಮೂಲಕ ಅವರಿಗೆ ಮಾಹಿತಿ ಕೊಡಲಿಕ್ಕೆ KPCC ವತಿಯಿಂದ ಬಂದಿರೋಂಥ ಟೆಕ್ನಿಕಲ್ ಟೀಮಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತಗೊಂಡು ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಸಾರ್ವಜನಿಕರು, ಅದರಲ್ಲೂ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ನಾವು ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ 7ನೇ ತಾರೀಕು ಮುಗಿದು 8ನೇ ತಾರೀಕು ಡೆಡ್ಲೈನು. 8ನೇ ತಾರೀಕು ನಾವು ಏನೂ ಮಾಡೋಕ್ಕಾಗೋದಿಲ್ಲ. 7ನೇ ತಾರೀಕು ಒಳಗಡೆ ನಿಮ್ಮ ಮತದಾನದ ಹಕ್ಕು ಇದೆಯೋ ಇಲ್ವೋ, ಆ ಫಾರ್ಮಾಲಿಟೀಸ್ ಏನೇನಿದೆ ಅದನ್ನು ನೀವು ಮುಗಿಸ್ಕೊಳ್ಳಿಲ್ಲ ಅಂದರೆ ದೊಡ್ಡದಾದಂಥ ಒಂದು ಜವಾಬ್ದಾರಿಯಿಂದ ನಿಮ್ಮ ಹಕ್ಕಿನಿಂದ ನೀವು ವಂಚಿತರಾಗ್ತೀರಾ. ಅದರ ಜೊತೆಗೆ ಬರೀ MLA MP ಕ್ಯಾಂಡಿಡೇಟ್ಸ್ ಮಾತ್ರ ಎಚ್ಚರಿಕೆಯಿಂದ ಇರೋದಲ್ಲ, ಸ್ಥಳೀಯ ಸಂಸ್ಥೆ ಯಾರ್ಯಾರು ಚುನಾವಣೆಗೆ ಆಕಾಂಕ್ಷಿಗಳಿದ್ದೀರಾ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ, ವಾರ್ಡ್ಗಳು, ಕೌನ್ಸಿಲರ್ಸ್ಗಳು, ಪ್ರತಿಯೊಬ್ಬರು ಎಚ್ಚೆತ್ತಿಗೆ ವಹಿಸ್ಕೊಂಡು ನಿಮ್ಮ ವಾರ್ಡು, ನಿಮ್ಮ ಬ್ಲಾಕ್ಗಳಲ್ಲಿ, ಪಂಚಾಯಿತಿಗಳಲ್ಲಿ ಇನ್ನೂ ಯಾರು ನೋಂದಾವಣಿ ಮಾಡಿಸ್ಕೊಂಡಿಲ್ಲ ಅವರಿಗೆ ಸಹಕಾರ ಕೊಟ್ಟು ಅವ್ರಿಗೇನು ದಾಖಲೆಗಳು ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮ ಹಕ್ಕಿಂದ ನೀವು ತಪ್ಪಿಸ್ಕೊಳ್ತೀರಾ. ಸಣ್ಣದಾದಂಥ ಉದಾಹರಣೆ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿ ಚೀಫ್ ಮಿನಿಸ್ಟ್ರು ಸೋಲ್ತಾರೆ ಅಂತ ನಾವು ಅಂದ್ಕೊಂಡಿದ್ವ. ಅದು ಎಂಥ ಮಾರ್ಜಿನ್ನು, 1.25 ಲಕ್ಷ ಮಾರ್ಜಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ದೀದಿಯವರು ವೆಸ್ಟ್ ಬೆಂಗಾಲಲ್ಲಿ ಸೋತರು. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸ್ಟಾಲಿನ್ ಅವರು ಜೀವನದಲ್ಲಿ ಯಾವತ್ತೂ ಸೋಲು ಅನುಭವಿಸಿಲ್ಲ. ಅಂಥವ್ರು 27,000 ವೋಟಲ್ಲಿ ಮಾರ್ಜಿನ್ ವ್ಯತ್ಯಾಸದಲ್ಲಿ ಸ್ಟಾಲಿನ್ ಅವರು ಸೋತರು ಅಂದರೆ ಇದು ಎಂಥ ಸೀರಿಯಸ್ಸು, ಇದು SIR ಅಂತ ತಾವುಗಳು ಅರ್ಥ ಮಾಡ್ಕೋಬೇಕು.
ಅಂಥ ಘಟಾನುಘಟಿಗಳೇ ಮಣ್ಣು ಮುಕ್ಕಿದ್ರು. ಇನ್ನು ನಾವುಗಳು ಪಂಚಾಯಿತಿ, ಅಸೆಂಬ್ಲಿ, ಪಾರ್ಲಿಮೆಂಟು ಈ ಅಭ್ಯರ್ಥಿಗಳು ಯಾರು ಆಕಾಂಕ್ಷಿಗಳಿದ್ದಾರೆ, ನೀವುಗಳು ಸಹಕಾರ ಕೊಟ್ಟು ಮತದಾರರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತೇಳಿ, ಅದರ ಜೊತೆಗೆ ನೀವೇನಾದರೂ SIR ಭಾಗವಹಿಸಿ ವೋಟಿಂಗ್ ಇಲ್ಲ ಅಂತ ಹೇಳಿದರೆ ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ, ನೀವು ಅದರಿಂದ ವಂಚಿತರಾಗ್ತೀರಾ. ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಇದು ನಿಮಗೆ ತಪ್ಪು ಹೋಗುವಂಥ ಎಲ್ಲ ಸಾಧ್ಯತೆ ಇದ್ದಾವೆ. ಅದಕ್ಕೆ ಮೊದಲನೇ ಅರ್ಹತೆ ನೀವು ಇದರಲ್ಲಿ ಮತದಾನದ ಹಕ್ಕು ನಿಮ್ಮ ಹತ್ರ ಇರಬೇಕು, ವೋಟರ್ ID ಇರಬೇಕು. SIR ನಿಮ್ಗೆ ಅದಕ್ಕೆ ಪ್ರಾಥಮಿಕ ಹಂತ. ಇದರಲ್ಲಿ ನೀವು ತೇರ್ಗಡೆ ಆದರೆ ನಿಮಗೆ ಎಲ್ಲದಕ್ಕೂ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ, ನನಗೆ ವೋಟಿಂಗ್ ರೈಟ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ, ನಾಳೆ ಯಾರಾದರೂ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರು ಪಂಚಾಯಿತಿ ಆಗಿರಲಿ, ಅಸೆಂಬ್ಲಿ ಆಗಿರಲಿ, ನಿಮ್ಮನ್ನು ಗೌರವಯುತವಾಗಿ ಮಾತಾಡಿಸ್ಬೇಕು ಅಂದರೆ ನಿಮ್ಮ ವೋಟರ್ ID ನಿಮ್ಮ ಹತ್ರ ಇದ್ದರೆ ನಿಮಗೊಂದು ಕಿಮ್ಮತ್ತಿರ್ತದೆ. ಇದರಿಂದ ನೀವು ತಪ್ಪೋಯ್ತು, ವಂಚಿತರಾದ್ರಿ, ನಿಮಗೆಲ್ಲ ಗೌರ್ಮೆಂಟು ಲೋನ್ ಇರಲಿ, ಸ್ಕಾಲರ್ಶಿಪ್ ಇರಲಿ, ಎಲ್ಲದಕ್ಕೂ ಅಡಚಣೆ ಆಗ್ತದೆ.